ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬಹಳ ಜನ ನಮ್ಮ ವೀಡಿಯೋಸ್ಗಳನ್ನು ಯೂಸ್ ಮಾಡ್ತಿದ್ದೀರಾ. ಸ್ವಾರ್ಥಿಗಳು ಕಂಡ್ರೆ ನೀವು ಕ್ವಶನ್ ಪೇಪರ್ ಕಳಿಸ್ಕೊಡ್ತಾ ಇಲ್ಲ. ಏನಿಹೋ ಬನ್ನಿ, ಅದು ನಿಮ್ಮ ಬೆಳವಣಿಗೆ ಆ ರೀತಿಯಾಗಿದೆ, ಮೈಂಡ್ಸೆಟ್ಟು, ಆಯಿತಾ? ಬನ್ನಿ, ಫಿಸಿಕ್ಸ್ ಕ್ವಶನ್ ಪೇಪರು ಸೆಕೆಂಡ್ ಇಯರ್ PUCಯ ಇದೇ ವರ್ಷದ್ದು ಇದೇ ತಿಂಗಳ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಚೆನ್ನಾಗಿ ಬರೀರಿ. 70 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಆಯಿತಾ? ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ಈಗ ಸಂಪೂರ್ಣವಾಗಿ ನಾವು ಆನ್ಸರನ್ನು ನೋಡ್ತಾ ಹೋಗೋಣ. ರೀಸನ್ ಯಾಕೆ ನಾನು 15 MCQs ಫಿಲ್ ಇನ್ ದ ಬ್ಲಾಂಕ್ಸ್ ಇವೆಲ್ಲ ಆನ್ಸರನ್ನು ಕೊಡೋದು ಅಂತ ಹೇಳಿದರೆ, ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು MCQsನ ಆನ್ಸರ್ ಹುಡುಕೋದ್ರಲ್ಲಿ ಈಗ ಸಮಯವನ್ನು ವೇಸ್ಟ್ ಮಾಡ್ತೀರಾ. ಹಾಗಾಗಿ MCQsಗಳನ್ನು ಕೊಡ್ತಾ ಇದ್ದೇನೆ. ಬನ್ನಿ. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡಿಟೆಕ್ಟ್ ಚಾರ್ಜ್ ಆನ್ ಎ ಬಾಡಿ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಎಲೆಕ್ಟ್ರೋಸ್ಕೋಪ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಎಲೆಕ್ಟ್ರೋಸ್ಕೋಪ್. 2 ಪಾಯಿಂಟ್ಸ್ ಚಾರ್ಜ್ Q1 ಆ್ಯಂಡ್ Q2 ಆರ್ ಸಚ್ ದ್ಯಾಟ್ ಅಂತ ಹೇಳ್ಬಿಟ್ಟು ಒಂದು ಈಕ್ವೇಷನ್ ಎಲ್ಲ ಕೊಡಲಾಗಿದೆ ಅಲ್ವಾ? ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 2ಕ್ಕೆ ಬಹಳ ಜನ ವಿದ್ಯಾರ್ಥಿಗಳು ಆನ್ಸರು ಏನಂತೀರ ಬಿ ಅಂತ ಇದ್ದಾರೆ, ಎ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ A-Bನಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿಕೊಡಿ. ಕ್ವಶನ್ ನಂಬರ್ 3, ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಎನ್ಕ್ಲೋಸಿಂಗ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 0 ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಮೇಲ್ಗಡೆ ಬ್ಲೂ ಇಂಕಲ್ಲಿ ಕಾಣ್ತಾ ಇದೆ ಅಲ್ವಾ, ಅದು ನಮ್ಮ ಮೇಲ್ ID. ದಯವಿಟ್ಟು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನ ಯಾವುದೇ ಸಬ್ಜೆಕ್ಟಿನ ಕ್ವಶನ್ ಪೇಪರ್ ಆಗಿರ್ಬೋದು, ಯಾವುದೇ ತರಗತಿ ಇದಾಗಿರ್ಬೋದು, ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಇಫ್ 1 J of work is done in bringing 1 charge joule alva is a charge from infinity to a point in an electric field, then electric potential at that point is dash ಅಂತ ಇದೆ. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, 1 volt. ಕ್ವಶನ್ ನಂಬರ್ 5, if 2 identical capacitors of capacitance C each are connected in parallel, the equivalent capacitance is dash ಅಂತ ಇದೆ. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ದಟ್ ಈಸ್ 2C, ಆಯಿತಾ? ಕ್ವಶನ್ ನಂಬರ್ 6, ಇನ್ ದಿ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನನ್ನ ಪ್ರಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಅಂದ್ಕೊಂಡಿದ್ದೀನಿ, ಆದರೆ ಡೌಟ್ ಇದೆ ನನಗೆ, ಆಯಿತಾ? ABCDನೋ ಯಾವುದು ಅಂತ ತಗೊಳ್ಳೋ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿಕೊಡಿ. ಕ್ವಶನ್ ನಂಬರ್ 7 ನೋಡೋಣ ಈಗ. ರೆಸಿಸ್ಟೆನ್ಸ್ ಆಫ್ ಎ ಮೆಟಾಲಿಕ್ ಕಂಡಕ್ಟರ್ ಇನ್ಕ್ರೀಸಸ್ ವಿತ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಬೋತ್ A and C. A and C ಏನು? ಇನ್ಕ್ರೀಸ್ ಇನ್ ಇಟ್ಸ್ ಲೆಂತ್, ಡಿಕ್ರೀಸ್ ಇನ್ ಇಟ್ಸ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ. ಕ್ವಶನ್ ನಂಬರ್ 8 ನೋಡೋಣ ಈಗ. ದಿ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ 1 meter ಲಾಂಗ್ ಕಂಡಕ್ಟರ್ ಹ್ಯಾವಿಂಗ್ ಕ್ರಾಸ್ ಸೆಕ್ಷನಲ್ ಏರಿಯಾ 1 meter square ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಮಕ್ಕಳಲ್ಲಿ ಗೊಂದಲ ಇದೆ, ಆಪ್ಷನ್ ಏನೋ ಡಿನೋ ಅಂತ, ಆಯಿತಾ? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸೋ ಅಥವಾ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅನ್ನುವಂಥದ್ದೇ ಡೌಟ್ ಇದೆ. BC ಎರಡು ತಪ್ಪು, ADನಲ್ಲಿಯೇ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, ದಿ ಪಾತ್ ಆಫ್ ಎ charged particle entering uniform magnetic field in a direction parallel to the field that is called dash. The right answer is linear. Option A is the right answer. Question number 10, the magnetic field due to a current element is given by dash ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ that is option C is the right answer. Question number 11, magnetic field due to an infinitely long straight current carrying conductor varies inversely with dash ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಿ ಡಿಸ್ಟೆನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 12, SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ID ಕಂಡ್ರಪ್ಪ, ಕಾಣ್ತಾ ಇದೆಯಾ? ಇದಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ ಎಲ್ಲ, ಆಯಿತಾ? ಯಾವುದೇ ಡಿಸ್ಟಿಕ್ ಆಗಿರ್ಬೋದು, ಯಾವುದೇ ಕ್ವಶನ್ ಪೇಪರ್ ಆಗಿರ್ಬೋದು, ದಯವಿಟ್ಟು ಕಳುಹಿಸಿಕೊಡಿ, ಫಸ್ಟ್ ಇಯರು ಸೆಕೆಂಡ್ ಇಯರ್. ಕ್ವಶನ್ ನಂಬರ್ 13, ದಿ ರಿಲೇಷನ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಏನಿದು ಸಸೆಪ್ಟಿಬಿಲಿಟಿ ಆ್ಯಂಡ್ ರಿಲೇಟಿವ್ ಪರ್ಮಿಬಿಲಿಟಿ ಆಫ್ ಎ ಮೆಟೀರಿಯಲ್ ಈಸ್ ಡ್ಯಾಶ್. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಬಿ.
Question number 14. The physical quantity that relates magnetic flux with electric current is dash. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇಂಡಕ್ಟೆನ್ಸ್ ಇಸ್ ದ ರೈಟ್ ಆನ್ಸರ್. Question number 15. Self-inductance of a coil depends on dash. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಆಲ್ ಆಫ್ ದಿ ಎಬವ್ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಚಾರ್ಜ್ ಸ್ಪೆರಿಕಲ್ ಕಂಡಕ್ಟಿಂಗ್ ಶೆಲ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 0 ಅಂತ. Question number 17. Electrostatic potential on the surface of a equipotential surface is dash. Right answer is ಕಾನ್ಸ್ಟೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 18. ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ per unit cross sectional area normal to the flow is dash. Question number 18. Right answer is current density is the right answer. ಕ್ಷಮಿಸಬೇಕು. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ಶಶಿ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕ್ಷಮಿಸಬೇಕಪ್ಪ, ಏನು ಮಾಡ್ತೀರಾ, ಟೆನ್ಷನಲ್ಲಿ ಕೆಲವೊಮ್ಮೆ ಹೆಸರು ಹೇಳೋದನ್ನೇ ಮರ್ತು ಬಿಡ್ತೀವಿ ಕಣ್ರೋ, ಆಯಿತಾ. ಇದು ಚಿತ್ರದುರ್ಗದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಕ್ವಶನ್ ನಂಬರ್ 19. ದಿ ರೆಸಿಸ್ಟೆನ್ಸ್ ಆಫ್ ಎನ್ ಐಡಿಯಲ್ ವೋಲ್ಟಾಮೀಟರ್ ಈಸ್ ಡ್ಯಾಶ್. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ಫಿನಿಟಿ ಈಸ್ ದ ರೈಟ್ ಆನ್ಸರ್. Question number 20. Lenz's law is in accordance with the conservation of dash, that is energy is the right answer. ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ ಪಾರ್ಟ್ ಎ ಕಂಪ್ಲೀಟ್ ಆಗುತ್ತೆ. ಪಾರ್ಟ್ ಎನಲ್ಲಿ ನಾವು 20 ಅಂಕಗಳ ಭಾಗವನ್ನು ನೋಡಿದ್ವಿ. ಈಗ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ತಾವುಗಳು ನೋಡ್ತಾ ಹೋಗ್ಬೋದು. ತಾವುಗಳು ನೋಡ್ಬೋದು, ನಾನು ಕೊಟ್ಟಂತಹ ಎಲ್ಲ ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಈ ಕ್ವಶನ್ ಪೇಪರ್ ಅಂತೂ ನಿಮಗೆ 90% ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಕೂತ್ಕೊಂಡು ತಾವುಗಳು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವುದೇ ರೀತಿಯಾದಂತಹ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಾವುಗಳು ಅದನ್ನು ಸೊಲ್ಯೂಷನ್ ಪಡೆದುಕೊಳ್ಳಬಹುದು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ಗಡೆಗೆ ಕಳುಹಿಸೋದನ್ನು ಮರೆಯಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಲ್ಲಿ ವೀಕ್ ಇದ್ದಂತಹ ವಿದ್ಯಾರ್ಥಿಗಳಿಗೆ, ಆಯಿತಾ, ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುವಂತಹ ಇಂಗ್ಲೀಷ್ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಎಲ್ಲೂ ಹೋಗಿ ಹುಡುಕುವ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಅಂದರೆ ಪ್ರತಿಯೊಂದು ಸೆಕೆಂಡ್ ಇಯರ್ PUC ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷ್ ಗ್ರಾಮರಿನ ಲಿಂಕನ್ನು ನೀಡಿರ್ತೇನೆ. ಅದನ್ನು ತಾವುಗಳು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇನ್ನೊಂದು ಮುಖ್ಯವಾದ ವಿಷಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದೂ ಕೂಡ ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ವಿತ್ ಆನ್ಸರ್. ಅದನ್ನೇ ಬರೆದು ಪ್ರಾಕ್ಟೀಸ್ ಮಾಡಿ ಔಟ್ ಆಫ್ ಅಂಕಗಳನ್ನು ತಾವುಗಳು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್.